ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈಗೆಲ್ಲ ನೀವು ಕೇಳ್ತಾ ಇರ್ಬೋದು, ಗೃಹ ಜ್ಯೋತಿದು ಯಾರ್ಯಾರು ನೀವು ಸ್ಕೀಮ್ನ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಈಗ ಅವರು ಮನೆಗೆ ಬಂದೆ ಮತ್ತೆ ವೆರಿಫಿಕೇಷನ್ ಮಾಡ್ತಾರೆ. ವೀಕ್ಷಕರೇ, ಆ ವೆರಿಫಿಕೇಷನ್ ಫಾರ್ಮ್ ಯಾವ ಥರ ಇರುತ್ತೆ, ನೀವು ವೆರಿಫಿಕೇಷನ್ ಫಾರ್ಮಲ್ಲಿ ಏನೇನು ಫಿಲ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಕೊಡಬೇಕು, ಈ ವೆರಿಫಿಕೇಷನ್ ಫಾರ್ಮ್ ನಾನು ಫಿಲ್ ಮಾಡದೇ ಇದ್ದರೆ ನನ್ನ ಗೃಹ ಜ್ಯೋತಿ ಇದು ಕ್ಯಾನ್ಸಲ್ ಆಗುತ್ತಾ ಅನ್ನೋದು ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ. ನಾನು ಯಾವ ಥರ ಫಿಲ್ ಮಾಡೋದು ಮತ್ತು ನೀವು ಯಾರು ಬಂದು ಕಲೆಕ್ಟ್ ಮಾಡ್ತಾರೆ, ಏನು ವೆರಿಫಿಕೇಷನ್ ಮಾಡ್ತಾರೆ, ಇದನ್ನು ಫಿಲ್ ಮಾಡಲಿಲ್ಲ, ನಾನು ಏನು ಮಾಡಲೇ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋ ಎಲ್ಲ ಪ್ರತಿಯೊಂದು ಮಾಹಿತಿನೂ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಇದು ಎಲ್ಲ ಪ್ರತಿಯೊಬ್ಬರು ಬೆಂಗಳೂರಲ್ಲಾಗಲಿ ಎಲ್ಲ ತಲೂ ನಿಮಗೆ ಗೃಹ ಜ್ಯೋತಿ ವೆರಿಫಿಕೇಷನ್ ಫಾರ್ಮ್ನ ಅವರೇ ಕೊಡ್ತಾರೆ ಬಂದು. ನೀವೇನು ಎಲ್ಲೂ ಹೋಗಿ ತಗೋಬೇಕು ಅಂತ ಏನಿದಿಲ್ಲ. ಇಲ್ಲಿ ನೋಡಿ, ಗೃಹ ಜ್ಯೋತಿ ನ್ಯೂ ಫಾರ್ಮು ಅವರೇ ಎಲ್ಲ ಕೊಟ್ಟಿದ್ದಾರೆ. ಇದು ನಿಮಗೆ ಹೊಸದಾಗಿ ವೆರಿಫಿಕೇಷನ್ ಮಾಡ್ತಾ ಇರೋದು, ಅವ್ರು ಹೋಗಿ ನಿಮಗೆ ಏಕದಮ್ ಕ್ಯಾನ್ಸಲ್ ಮಾಡ್ತಾರೆ ಅಂತಲ್ಲ. ಬಟ್ ಪ್ರತಿಯೊಬ್ಬರು ಯಾರ್ಯಾರು ನೀವು ಗೃಹ ಜ್ಯೋತಿನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಪ್ರತಿಯೊಬ್ಬರೂ ನೀವು ಇದನ್ನು ಫಾರ್ಮ್ನ ಫಿಲ್ ಮಾಡಿ ವೆರಿಫಿಕೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಈ ಫಾರ್ಮ್ನ ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ಇನ್ನು ಒಂದು 2 ವರ್ಷ ಕಾಂಗ್ರೆಸ್ಸಲ್ಲಿ ಸರ್ಕಾರ ಇದ್ರೂ 2 ವರ್ಷ ನೀವು ಅಟ್ಲೀಸ್ಟ್ ನಿಮಗೆ ಒಂದು 50% ನೀವು ಸೇವ್ ಮಾಡ್ತಾ ಹೋಗ್ಬೋದು. ಈಗಲೇ ಎಲ್ಲರದು ಜಾಸ್ತಿ ಬರ್ತಾ ಇದೆ ಕರೆಂಟ್ ಬಿಲ್ಲು, ಆದರೂ ಎಷ್ಟು ಸೇವ್ ಮಾಡೋಕ್ಕಾಗುತ್ತೆ ಅಷ್ಟು ಸೇವ್ ಮಾಡ್ಬೋದಲ್ವಾ. ಹಾಗಾಗಿ ಇದನ್ನು ಫಾರ್ಮ್ ಇದೆ. ಇಲ್ಲ ಅಂದರೆ ನೀವು ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ವೆರಿಫಿಕೇಷನ್ ಅಂದರೆ ಅವ್ರು ಏನಂತ ತಿಳ್ಕೊಳ್ತಾರೆ, ಕೆಳಗಡೆ ಏನು ಬರ್ದಿದ್ದಾರೆ ನೋಡಿ ಇಲ್ಲಿ, ಐ ಡು ನಾಟ್ ವಾಂಟ್ ಟು ಪಾರ್ಟಿಸಿಪೇಟ್ ಅಂದರೆ ನಾನು ಗೃಹ ಜ್ಯೋತಿ ಸಂಬಂಧಿತ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ. ನನ್ನ ಮನೆಗೆ ನೀಡಿರುವ ವಿದ್ಯುತ್ ಸಂಪರ್ಕಕ್ಕೆ ಗೃಹ ಜ್ಯೋತಿ ಯೋಜನೆ ಲಾಭಗಳನ್ನು ಸ್ಥಗಿತಗೊಳಿಸಲು ನನ್ನ ಅಭ್ಯಂತರವಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಸಿಗ್ನೇಚರ್ ಮಾಡಿನೂ ಕೊಡ್ಬೋದು. ಮತ್ತು ನೀವೇನಾದ್ರು ಈ ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವ್ರ ರೆಕಾರ್ಡಲ್ಲಿ ಏನಾಗುತ್ತೆ, ಅವರು ಇದನ್ನು ರೆಕಾರ್ಡ್ ಪರ್ಪಸ್ ಆಗಿ ನಿಮಗೆ ಅದು ಸೇವಾ ಸಿಂಧು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರಂತೆ. ಬಟ್ ನೀವೇನಾದ್ರು ಇದನ್ನು ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಏನು ಮಾಡಿ, ಆಟೋಮೆಟಿಕಲಿ ಅವರು ನಿಮ್ಮ ಗೃಹ ಜ್ಯೋತಿಯನ್ನು ಕ್ಯಾನ್ಸಲ್ ಮಾಡೋ ಥರನೂ ಇರುತ್ತೆ. ಪ್ರತಿಯೊಬ್ಬರೂ ಇದ್ರ ಲಾಭನ ಯಾರ್ಯಾರು ಪಡ್ಕೊಳ್ತಿದ್ರೋ ಪ್ರತಿಯೊಬ್ಬರು ಫಿಲ್ ಮಾಡಿ. ಏನೇನು ಫಿಲ್ ಮಾಡಬೇಕಿಲ್ಲಿ, ನಿಮ್ಮ ನೇಮ್ ಆಫ್ ದ ಇದು ಬೆಸ್ಕಾಮ್ದಿದು ನಿಮ್ಮದು ನೇಮ್ ಏನಿದೆ ಅದರಲ್ಲಿ, ಲೆಚ್ಚೆ ಸಂದೀಪ್, ನನ್ನ ಹೆಸರು ಸಂದೀಪ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸಂದೀಪ್ ಕೇಸಿ, ಇದು ಸಂದೀಪ್. ಇದು ಅಕೌಂಟ್ ನಂಬರ್ ನೋಡಿ, ಇಲ್ಲಿ ಬಿಲ್ಲಲ್ಲೆಲ್ಲ ಈ ಬಿಲ್ಗಳಲ್ಲಿ ನೋಡಿ, ಇದು ನಿಮ್ಮ ಕರೆಂಟ್ ಬಿಲ್ಲು ಅಂದ್ಕೊಡಿ. ಇಲ್ಲಿ ನಿಮಗೆ ಪ್ರತಿಯೊಂದು ತೋರಿಸುತ್ತೆ. ಇಲ್ಲಿ ಅಕೌಂಟ್ ID ತೋರಿಸುತ್ತೆ, MR ಕೋಡ್, ವಿಳಾಸ ಮತ್ತು ನಿಮ್ಮದು RR ನಂಬರ್. ಇಲ್ಲಿ ಅಕೌಂಟ್ ID ಏನಿದೆ 379674, ಆ ಥರ 317964 ಅದು ನಿಮಗೆ ಅಕೌಂಟ್ ID. ಅದಾದಮೇಲೆ ಆಧಾರ್ ನಂಬರ್ ನಿಮ್ಮ 12 ಡಿಜಿಟ್ ಆಧಾರ್ ನಂಬರು ಹಾಕ್ಕೊಳ್ಳಿ. 1 2 3 4 ಈ ಥರ ಒಂದು ನಂಬರ್ ಹಾಕಿ. ನಿಮ್ಮ ಅಕೌಂಟ್ ಎಲ್ಲರದ್ದು ಆಧಾರ್ ಇರುತ್ತೆ, ಅವ್ರ ಆಧಾರ್ ನಂಬರ್ ಹಾಕಿ. ಮತ್ತು ನಿಮ್ಮ ನೇಮ್ ಏನಿದೆ ಅದೇ ಥರ ಬೆನಿಫಿಷರಿ ಮತ್ತು ನೇಮ್ ಏನಿದೆ ಅದೇ ನೇಮ್ನ ನೀವು ಇಲ್ಲಿಗೂ ಹಾಕ್ಬೋದು. ಅದಾದಮೇಲೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಏನಿದೆ ಅದನ್ನು ನೀವು ಹಾಕ್ತಾ ಹೋಗಿವಿ ಸ್ನೇಹಿತರೆ. ಇಲ್ಲಿ ಮೊಬೈಲ್ ನಂಬರ್ ಏನಿದೆ ಅದನ್ನು ಮೊಬೈಲ್ ನಂಬರ್ ಹಾಕಿ. ಅದಾದಮೇಲೆ ನೀವು ಪ್ರತಿಯೊಬ್ಬರು ನೀವು ರೆಂಟಲ್ ಇದ್ರೂ ನೀವು ಇದನ್ನು ರಿಜಿಸ್ಟರ್ ಮಾಡ್ಬೋದು, ಅಥವಾ ನಿಮ್ಮ ಓನ್ ಹೌಸ್ಗಳಿದ್ರೂ ಮಾಡ್ಬೋದು. ರೆಂಟಲ್ ಇದ್ದರೆ ನಾವು ಮಾಡೋ ಥರ ಅಂತೇನಿಲ್ಲ, ಪ್ರತಿಯೊಬ್ಬರು ಅದನ್ನು ರಿಜಿಸ್ಟರ್ ಮಾಡ್ಕೋಬೋದು. ನೀವು ಓನ್ ಹೌಸ್ ಓನ್ ಮಾಲೀಕರಾಗಿದ್ದರೆ ಅದೊಂದು. ಅದಾದಮೇಲೆ ನಿಮಗೆ ರೇಷನ್ ಕಾರ್ಡ್ ಟಿಕ್, ನೀವೇನಾದ್ರು ರೇಷನ್ ಕಾರ್ಡ್ ಹೋಲ್ಡ್, ಈಗ ನಾನು ರೇಷನ್ ಕಾರ್ಡ್ ಹೋಲ್ಡ್ ಮಾಡಿಲ್ಲ, BPL ಕಾರ್ಡ್ ಇಲ್ಲ, APL ಕಾರ್ಡ್ ಇಲ್ಲ, ಆ ಥರ ಇದ್ರೆ ಇದನ್ನು ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಸ್ನೇಹಿತರೆ, ಇದು ಬರೀ ನಿಮಗೆ ವೆರಿಫಿಕೇಷನ್ ಮಾಡಿ ಅವರು ಸೇವಾ ಸಿಂಧು ಪೋರ್ಟಲ್ಗೆ ಅಪ್ಡೇಟ್ ಮಾಡ್ತಾರೆ. ಇದನ್ನೇ ಯೂಸ್ ಮಾಡಿಕೊಂಡು ಮುಂದೆ ಕ್ಯಾನ್ಸಲ್ ಮಾಡ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಯಾವುದೂ ಇಲ್ಲ, ಇಲ್ಲಿ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರೀಬೇಕು. ನೋ ಕಾರ್ಡ್ ಅಂದರೆ ಇಲ್ಲಿ ನೋ ಕಾರ್ಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಾಂದರೆ BPL APL ಯಾವ್ದಾದ್ರು ಕಾರ್ಡ್ ಇದ್ರೆ ಕಾರ್ಡ್ ನಂಬರ್ AAPP ಆ ಥರ ನಂಬರ್ ಕಾರ್ಡ್ ನಂಬರ್ ಹಾಕಿ ಬರೀಬೇಕು. ಅದಾದಮೇಲೆ ನೀವು ರಿಜಿಸ್ಟರ್ಡ್ ವಿನ್ ವೋಟರ್ ಆಫ್ ಕರ್ನಾಟಕ ಹೌದು ಅಥವಾ ಇಲ್ಲ. ಬಿಕಾಸ್ ಇದನ್ನ ಗೃಹ ಜ್ಯೋತಿನ ತುಂಬಾ ಜನ ಔಟ್ಸೈಡ್ ಪೀಪಲ್ ಕೂಡ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅವ್ರುಗಳಿಗೆ ಯಾವ ಥರ ಅಂದರೆ ಮತ್ತೆ ಮುಂದೆ ನಿಮ್ದು ವೋಟರ್ ID ಇಲ್ಲಕ್ಕೆ ಇಲ್ಲ ಇಲ್ಲಿ, ಆದ್ರೂ ನೀವು ಗೃಹ ಜ್ಯೋತಿನ ಯೂಸ್ ಮಾಡ್ತಾರೆ, ಅದನ್ನು ಕೇಳಿದ್ದಾರೆ. ಇಲ್ಲಿ ನಾವು ಹೌದು ಇದೆ ನನ್ನದು, ಎಸ್ ಇದೆ. ಅದಾದಮೇಲೆ ವೋಟರ್ ನಂಬರು ವೋಟರ್ ID ನಂಬರು ಹಾಕಿ, ಇಲ್ಲಿ 1 2 3 4 5 ಈ ಥರ ಹಾಕ್ಬಿಡಿ ಇಲ್ಲಿ. ಅದಾದಮೇಲೆ ನಿಮಗೆ ಯಾವುದು ನಿಮ್ಮದು ಬರುತ್ತೆ, ನಿಮ್ಮದು ಮೈನಾರಿಟಿನ SC ಯಾವುದು ಇದು ಕ್ಯಾಸ್ಟು ಅದನ್ನು ಹಾಕಿ ನಿಮಗೆ. ಅದಾದಮೇಲೆ ನಿಮಗೆ ಲೆಚ್ಚೆ ಫಲಾನುಭವಿ ಆರ್ ಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ನೋಡಿ, ನೀವು ಯಾರ್ಯಾರು ಕಂಪ್ನಿ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇರಲಿ ಅಥವಾ ನೀವು ಪ್ರೈವೇಟ್ ವರ್ಕ್ ಮಾಡ್ತಾ ಇರಲಿ, ಇನ್ಕಮ್ ಟ್ಯಾಕ್ಸ್ ಇದಿದ್ರೆ ಇದನ್ನು ನೋಡಿ ಡೌಟ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ನಾನು ಹೌದು ಅಂತ ಹಾಕಿದ ತಕ್ಷಣ ನಂದು ಏನಾದ್ರು ಕ್ಯಾನ್ಸಲ್ ಆಗುತ್ತೆ ಅಂತ. ಇದಿಲ್ಲ, ಅವ್ರು ಕೊಟ್ಟಿರೋ ಕ್ಲಿಯರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದ್ರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು. ಇದು ಬರೀ ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ನಿಮ್ಮದು ಇಮಿಡಿಯೇಟ್ ಆಗಿ ಅವರು ಡಿಡಕ್ಟ್ ಇದನ್ನು ಕ್ಯಾನ್ಸಲ್ ಮಾಡಲ್ಲ ವಿತೌಟ್ ನೋಟಿಫೈಯಿಂಗ್. ಇದು ನಿಮಗೆ ನೋಟಿಫೈ ಮಾಡ್ದಂಗೆ ಅವ್ರು ಕ್ಯಾನ್ಸಲ್ ಮಾಡಲ್ಲ. ಹೌದು ನಾನು ಪೇ ಮಾಡ್ತಿದ್ದೀನಿ ಅಂದಾಗ
ನಿಮ್ಮದು ಪಾನ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, 1 2 3 4 5 6 ಇದು ಪಾನ್ ನಂಬರ್ ಎಂಟ್ರಿ ಮಾಡಿ. ಅದಾದಮೇಲೆ ನೀವು ಪಾಸ್ಪೋರ್ಟ್ ಬೆನಿಫಿಷರಿ ಯಾವುದ್ರಲ್ಲಿ ವರ್ಕ್ ಮಾಡ್ತಿದ್ದೀರ, ನೀವು ಐ ಟಿ ಉದ್ಯೋಗ, ಸರ್ಕಾರಿನ, ಸ್ವಯಂ ಉದ್ಯೋಗಿನ, ಶಿಕ್ಷಕನ, ಏನು ನೀವು ಪ್ಲಂಬರ್, ಅದನ್ನು ಏನು ಉದ್ಯೋಗದಿದೆ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಲೆಚ್ಚೆ ಐ ಟಿ ಉದ್ಯೋಗಿ ಅಂತ ಏನಾರು ಹಾಕಿರೆ ಅದಾದಮೇಲೆ ನಮಗೆ ಏನು ಇನ್ಫಾರ್ಮೇಷನ್ ಇದೆ ನೋಡಿ, ಐ ಹಿಯರ್ ಬೈ ಡಿಕ್ಲೇರ್ that the above account ID connection is used only for domestic purpose. If the same account ID used for any other purpose other than domestic purpose, I am aware that benefits of this scheme shall be automatically withdrawn and I am ready to repay the benefit already obtained in the interest. All these details I have provided here the correct or best. ಅಂದರೆ ನೀವೇನೇ ಅದನ್ನು ಆಲ್ರೆಡಿ ಏನಾದ್ರು ನೀವು ಇದನ್ನು ಹಾಕಿ ನಿಮ್ದು ಏನಾದ್ರು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅಕೌಂಟ್ ನೀವೇನಾದ್ರು ಅದು ಹೈ ಟೆನ್ಷನ್ ಯೂಸ್ ಮಾಡ್ತಾ ಇದ್ದು ಅಪ್ಲೈ ಮಾಡ್ಕೊಂಡಿದ್ರೆ ಆಮೇಲೆ ನೀವು ಇಲ್ಲಿ ತನಕ ಏನೇನು ಫಲಾಭಿ ಪಡ್ಕೊಂಡಿದ್ರೆ ಅದನ್ನೆಲ್ಲ ಒಂದೇ ಟೈಮ್ ಕಟ್ಟಬೇಕಾಗುತ್ತೆ. ಬಿ ಕಾಷನ್ಸ್ ಇರಿ. ಯಾರು ಫ್ರೀ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದೇ ಇರುತ್ತೆ. ಹಾಗೆ ಅವ್ರು ಸುಮ್ಮನೆ ಬಿಡಲ್ಲ. ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮಿಡ್ಲ್ ಕ್ಲಾಸು, ಇವ್ರು ಲೋ, ಇವರಿದು ಅಂತ ಏನು ಬಿಡೋಕೆ ಹೋಗಲ್ಲ. ಎಲ್ಲರಿಗೂ ಅವ್ರು ಒಂದ್ಸರಿ ಬಂದರೆ ಅವ್ರು ದುಡ್ಡು ತಿನ್ನೋದ್ರಲ್ಲೇ ಇರ್ತಾರೆ. ಎಲ್ಲದಕ್ಕೂ ಒಂದೇ ಸರಿ ಅಪ್ಲೈ ಹಾಕ್ಕೊಳ್ತಾರೆ. ಹಾಗಾಗಿ ಇದೊಂದು ಫಾರ್ಮ್ನ ತಗೊಂಡು ಇಟ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಮನೆಗೆ ಬರ್ತಾರೆ. ನಮಗೆಲ್ಲ ಇದನ್ನ ಶೇರ್ ಮಾಡಿ ಹೋಗಿದ್ದಾರೆ. ಫಾರ್ಮ್ನ ನಾವು ಫಿಲ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದಲ್ಲಿ ಬಂದ್ಬಿಟ್ಟು ಅವರು ವೆರಿಫಿಕೇಶನ್ ಮಾಡಿ ಇಲ್ಲಿಗೆ ನಿಮ್ಮದು ಪಾಸ್ಪೋರ್ಟ್ ಒಂದು ಫೋಟೋ ಹಾಕಿ ಮತ್ತೊಂದು 2 ಡಾಕ್ಯುಮೆಂಟ್, ನಿಮ್ಮ ಆಧಾರ್ ಕಾರ್ಡ್ ಒಂದು ಡಾಕ್ಯುಮೆಂಟ್ ಇಟ್ಕೊಂಡಿರಿ, ಸಿಗ್ನೇಚರ್, ಅವ್ರು ಬಂದ್ಬಿಟ್ಟು ಈ ಫಾರ್ಮ್ನ ತಗೊಂಡೋಗಿ ವೆರಿಫಿಕೇಶನ್ ಮಾಡಿ ಸೇವಾ ಸಿಂಧುಗೆ ನಿಮ್ಮ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಇದು. ಬಟ್ ಇದು ನೀವೇನಾದ್ರು ಮಿಸ್ ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಇದನ್ನು ಮಿಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಇಯರಿಂದ ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳು, ವೆರಿಫಿಕೇಶನ್ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ನೀವು ವೆರಿಫಿಕೇಶನ್ ಮಾಡಿಲ್ಲ ಅಂತಂದರೆ ಏನರ್ಥ ಅಂದರೆ ಓಕೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಮೂವ್ ಫಾರ್ವರ್ಡ್, ಇದರಲ್ಲಿ ಗೃಹ ಜ್ಯೋತಿ ಬೆನಿಫಿಟ್ಸ್ ಬೇಡ ಅವರಿಗೆ ಅನ್ನೋದೊಂದು ಅವ್ರು ಇದು ಮಾಡ್ಕೊಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನಾಗಲಿ ಇದಾಗಲಿ ಪ್ರತಿಯೊಂದು ನಿಮ್ಮ ಇದನ್ನ ಹಕ್ಕು ಏನೇನಿದೆ ಪ್ರತಿಯೊಂದು ತಗೋಬೇಕು, ಯೂಸ್ ಮಾಡ್ಕೋಬೇಕು. ಗೌರ್ಮೆಂಟ್ ಇರೋದು ಪ್ರತಿಯೊಂದು ಯೂಸ್ ಮಾಡ್ಕೊಳ್ಳಿ, ಏನೇ ಇದ್ರೂ ಬೆನಿಫಿಟ್ಸ್ ಇದ್ರು ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಯಾವ ಥರ ನೀವು ಸಬ್ಮಿಟ್ ಮಾಡಬೇಕು ಹೇಗೆ ಅಂತ ಸ್ನೇಹಿತರೆ. ಪ್ರತಿಯೊಬ್ಬರು ಇದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಈ ಬೆನಿಫಿಟ್ಸ್ನ ತಗೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನನ್ನ ಚಾನಲ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.